ಹೇಳ್ತಾ ಇದ್ದೇನೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹೊಡಿತಿದ್ರೆ ಏನಾಗ್ತಾ ಇದೆ, ಸ್ವಲ್ಪ ಅದು ಇದಿರ್ಬೇಕು, ಹ್ಯುಮ್ಯಾನಿಟಿ ಕನ್ಸಲ್ಟೆಂಟ್ ತಪ್ಪಾಯ್ತು. ಮಾಡೋದು ಮಾಡೋದು ಮಾಡಿ, ಏನ್ ತಪ್ಪಿಲ್ಲ. ಇಲ್ಲಿ ಇದೆ ಅಲ್ರಿ ಹೊಡೆದಾಗ್ಬಿಡಿ ಹೊಡೆದಾಗ್ಬಿಡಿ ಹೊಡೆದಾಗ್ಬಿಡ್ರಿ. ಹಲೋ ಏನು ಕಂಪನಿ ಬೋರ್ಡು ಸೋಪಿಸ್ ತಗೋಣ ಭಯ್ಯ ಕನ್ನಡ ಏನ್ ರೂಪ ಆಗ್ಬಿಟ್ರೆ ನಾನು ಹೋಗಪ್ಪ. ನೀವ್ ಇವತ್ತು ಕನ್ನಡ ನೋಡಿರೋದು, 80 ಕನ್ನಡ ನೋಡ್ತವ್ರು. ಇವತ್ತು ನೋಡ್ತಾ ಇರೋ ನಾನು 80 ಕನ್ನಡ ಚಂದ. ಹೋಗಪ್ಪ చెప్తా పర్వాలే. ఏం నగరసభకు బాడీ కట్టదా మేము? ఇప్పుడు బాడీ కట్టేదానికోసం ఇప్పుడు కర్ణాటకలో 60% చేయండి అని చెప్తా ఉన్నారు అంతే. ఇంకేమి వేరే ఏం 60% లేదా? ఉంది, నేను చెప్తా ఉన్నాను కదా, ప్రధాన నేనే చెప్తా ఉన్నాను. ఇంకేం కావాలా? ఊరు పత్రిక రాస్తా. ಇಲ್ಲಿ ನೋಟಿಸ್ ಜಾರಿ ಮಾಡಿಲ್ಲ, ನಮ್ಗೆ ಯಾವ್ದು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಬಂದ್ರು ನಮ್ಮ ಬೋರ್ಡನ್ನು ಹಾಳು ಮಾಡ್ಬಿಟ್ರು. ನೋಡಿ ಹೇಳ್ತಾ ಇದೀವಿ, ಇಲ್ಲಿ ಬೋರ್ಡ್ ಇದೆ, ಅರ್ಧ ಬಿಟ್ಟು ಹೋಗ್ತಾ ಇದ್ದಾರೆ ಮುನ್ಸಿಪಾಲಿಟಿ ಅವರು. ನಮ್ಗೆ ನೋಟಿಸೇ ಕೊಟ್ಟಿಲ್ಲ ಇದುವರೆಗೂ. ಜಾರಿ ಮಾಡಿಲ್ಲ, ತೋರಿಸ್ಲಿ ಅವರು, ಲೆಟರ್ ಕೊಡ್ಲಿ. ಜಾರಿ ಆದ್ರೆ ನಾವೇ ಬದಲಾಯಿಸ್ತಿದ್ವಿ. ಬಂದಿದ್ದಾರೆ, ಅದು ಹೊಡಿಯೋದು ಅರಾಜಕತೆ ಇದು. ಅದಕ್ಕೆ ಬಂದ್ರೆ ಅಂಗಡಿ ಹತ್ರ ಹೊಡಿಯೋದು ಮರ್ಯಾದೆ ಇದೆಯಾ? ಅಲ್ಲಿ ಕನ್ನಡ ತೋರಿಸಿ ಸರ್, ಅಲ್ಲಿ ಕನ್ನಡ ಇದೆ. ಅಲ್ಲಿ ನಾವು 60 ವರ್ಷದಿಂದ ಬಾಳ್ತಾ ಇರೋರು. ಇಲ್ಲಿ ಇವತ್ತು ಬಂದು ಅದು ಮಾಡಿ ಇದು ಮಾಡಿ ಅಂದರೆ ನೋಟಿಸ್ ಜಾರಿ ಮಾಡಿ ಫಸ್ಟು. ನೋಟಿಸ ಜಾರಿ ಮಾಡಿದ್ರೆ ನಮಗೆ ಒಂದು ಅರಾಜಕತೆ ಮಾಡೋದು ಏನು ಅರ್ಥ? ನಾವು ಕಳಿಸೋದು 80 ಇರೋರು, ನಮ್ಮ ಅಪ್ಪ ಸ್ಟಾರ್ಟ್ ಮಾಡಿದ್ದು. ಇವತ್ತು ಬಂದು ಕೂಗಾಡ್ತಾರೆ. ಲಕ್ಷಾಂತರ ರೂಪಾಯಿನ ನಷ್ಟ ಮಾಡಿದ್ದೀರಾ, ಇದಕ್ಕೆ ಯಾರು ಹೊಣೆ? ನಮ್ಮ ಅಂಗಡಿಯಲ್ಲಿ ಕನ್ನಡದಲ್ಲಿ ಬೋರ್ಡ್ ಇದೆ. ಕನ್ನಡ ಯಾಕೆ ನೀವು ಇದನ್ನ ದೌರ್ಜನ್ಯ ಮಾಡ್ತಾ ಇದ್ದೀರಾ? ನಗರಸಭೆಯವರು ದೌರ್ಜನ್ಯ ಮಾಡ್ತಾ ಇದ್ದೀರಾ ನೀವು? ಅವ್ರು ಯಾರು ಬರೋದಕ್ಕೆ, ಅವ್ರು ಯಾರು ಇದು ಮಾಡೋದು? ಇಲ್ಲಿ ನಮ್ಮ ಅಂಗಡಿಗೆ ರಿಸೀವ್ಡ್ ಒಂದ್ ನಿಮಿಷ ನೋಟಿಸ್ ಕೊಟ್ಟಿದ್ರೆ ತಮ್ಮ ಅಂಗಡಿಗೆ, ನಮ್ಮ ಅಂಗಡಿಯಲ್ಲಿ ರಿಸೀವ್ಡ್ ಸೈನ್ ತಗೊಂಡಿರ ತೋರಿಸಿ. ಸೈನ್ ತೋರಿಸಿ, ಎಲ್ಲಿ ತೋರಿಸಿ? ನೀವು ಏಕಾಏಕಿ ಬಂದು ದೌರ್ಜನ್ಯ ಮಾಡ್ತಾ ಇದ್ದೀರಿ. ನಗರಸಭೆಯವರು ಏಕಾಏಕಿ ಬಂದು ದೌರ್ಜನ್ಯ. ಇಲ್ಲಿ ಶಾಂತಿಯುತವಾಗಿದೆ. ಕರ್ನಾಟಕದಲ್ಲಿ KGF ಶಾಂತಿಯುತವಾಗಿದೆ. ಶಾಂತಿನ ಕೆಡಿಸಕ್ಕಾಗಿ ನೀವು ಈ ರೀತಿ ನಗರಸಭೆ ಅಧಿಕಾರಿಗಳ ನೀವು ಅದನ್ನ ಕೆಡಿಸ್ತಾ ಇದ್ದೀರಾ. ಇಲ್ಲಿ ಇಬ್ರು ಮೂವರ ಮಧ್ಯದಲ್ಲಿ ನೀವೇ ಇದನ್ನ ಶಾಂತಿಯುತಕ್ಕೆ ನಗರಸಭೆ ಅಧಿಕಾರಿಗಳೇ ಹೊಣೆ. KGF ಇದುವರೆಗೂ ಯಾವ ದೃಷ್ಟಿ ಇಲ್ಲ, ಕೆಡಿಸ್ತಾ ಇದ್ದಾರೆ ನಗರಸಭೆ ಅಧಿಕಾರಿಗಳೇ. ಯಾರು ಹೊಣೆ ಇದಕ್ಕೆ? ಲಕ್ಷಾಂತರ ರೂಪಾಯಿ ಹಣೆ ಆಗಿದೆ, ಯಾರು ಹೊಣೆ ಇದಕ್ಕೆ? ಆ ಬೋರ್ಡ್ ಯಾರು ಕೊಡೋದು ಹೇಳಿ? ಏನ್ ಇಂಟಿಮೇಷನ್ ಕೊಟ್ಟಿದ್ದೀರಾ ಹೇಳಿ? ನೀವು ನೋಟಿಸ್ ಇಶ್ಯೂ ಮಾಡಿದಿರಲ್ಲ, ನೋಟಿಸ್ ಇಶ್ಯೂ ಮಾಡಿದಿರ ತಾನೇ? ರಿಸೀವ್ಡ್ ಸೈನ್ ತೋರಿಸಿ, ರಿಸೀವ್ಡ್ ತೋರಿಸಿ. ವಿತೌಟ್ ಇಂಟಿಮೇಷನ್ ಹೆಂಗ್ ಹೊಡಿತೀರಾ? ದೌರ್ಜನ್ಯ ಮಾಡ್ತಾ ಇದ್ದೀರಾ ನಗರಸಭೆಯವರು. ನಗರಸಭೆಯವರು ದೌರ್ಜನ್ಯ ಮಾಡ್ತಾ ಇದ್ದೀರಾ. ಇಲ್ಲಿ ತಮಿಳು ಕನ್ನಡ ಭಾಷೆನ ಸಪರೇಷನ್ ಮಾಡಿ ನೀವು ಗಲಾಟೆ ಒಳಗಾಗ್ತಾ ಇರೋದೇ ನಗರಸಭೆ ಅಧಿಕಾರಿಗಳು. ಆಗ್ತಾ ಇರೋದು ನೀ ಯಾರು ಮಾಡೋದಕ್ಕೋ? ನಗರಸಭೆಯವ್ರು ಬರ್ಬೇಕು, ನಗರಸಭೆ ಅಧಿಕಾರಿ ಬರ್ಬೇಕು. ನೀವ್ಯಾರು ಬರ್ತೀರಾ? ನೀವ್ಯಾಕೆ ಬರ್ತೀರಾ? ಏನಕ್ಕೆ ಬರ್ತೀರಾ? ನೀವೇನ್ರಿ ಮಾಡ್ತೀರಾ? ನೀವೇನ್ರಿ ಮಾಡ್ತೀರಾ? ಕಮಿಷನರ್ ಬರ್ಲಿ, ಇಲ್ಲಿ ಶಾಂತಿಯುತ ಕೆಡಿಸ್ತೀರಿ. ಇಲ್ಲಿ ನಗರಸಭೆ ಅಧಿಕಾರಿಗಳು ಬರ್ಲಿ, ಅವರು ಕ್ರಮ ತಗೊಳ್ಳಿ. ಬಟ್ ನೋಡಿ, ಇಲ್ಲಿ KGF ಅಲ್ಲಿ ಎಲ್ಲ ಅನ್ನೋದ್ರಾಗ ಶಾಂತಿಯುತವಾಗಿದ್ವಿ. ಇದನ್ನ ಕೆಡಿಸ್ಲಿಕ್ಕೆ ತಾವು ಬಂದಿದ್ದೀರಾ ಇಲ್ಲಿ. ಯಾಕೆ ಈ ರೀತಿ ಮಾಡ್ತೀರಾ ನೀವು? ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ನೋಡಿ, ಯಾರಿಗೂ ನೋಟಿಸ್ ಕೊಡ್ತೀರಾ? ಏನರ್ಥ ಅದು? ಏನ್ ದೌರ್ಜನ್ಯನ ನಿಮ್ದು?
ದೌರ್ಜನ್ಯ ರೀ ನಿಮ್ದು. ಏನ್ ದೌರ್ಜನ್ಯ ಮಾಡೋದ್ ನೀವು? ಏನಿಲ್ಲ ಶಾಂತಿಯುತ ಕೆಲ್ಸಕ್ ಬರೋದ್ ನೀವು? ಇಂಟಿಮೇಷನ್ ಕೊಡ್ಬೇಕಲ್ರಿ ಅಲ್ಲಿ. ವಿತೌಟ್ ಇಂಟಿಮೇಷನ್ ಹೆಂಗ್ರಿ ಬರ್ತೀರಾ ನೀವು? ವಿತೌಟ್ ಇಂಟಿಮೇಷನ್ ಹೆಂಗ್ ಬರ್ತೀರಾ ನೀವು? ಮಾಡ್ಲಿ ವಿತೌಟ್ ಇಂಟಿಮೇಷನ್ ನೋಟಿಸ್ ಕೊಡ್ರಿ ಸರ್. ನಾವು ನೋಡಿ ಲ್ಯಾಂಡ್ ಆರ್ಡರ್ ಕಾಪಾಡ್ ಮಾಡಕ್ಕೆ ನೀವು ಬಂದಿದ್ದೀರಾ. ನಾನು ಏನ್ ಹೇಳ್ತಾ ಇದೀನಿ, ವಿತೌಟ್ ಇಂಟಿಮೇಷನ್ ವಿತೌಟ್ ನೋಟಿಸ್ ಹೆಂಗ್ ಬರ್ತೀರಾ ನೀವು? ಸರ್ ನೋಟಿಸ್ ಇಲ್ಲ ಸರ್, ಹೊಡೆದಾಕಿದ್ದಾರೆ. ಬನ್ನಿ. ಅಲ್ಲ ಸರ್, ಇಲ್ಲಿ ಅಂಗಡಿ ಬನ್ನಿ. ಅಂಗಡಿಯಲ್ಲಿ ಮೊದಲದಲ್ಲಿ ಇಲ್ಲ ಅಂತ ಹೊಡೆದಾಕಿ. ಏನು ಮಾಡ್ತೀರಾ? ಇಂತರಿ ಮಾಡಿದ್ರೆ ಹೆಂಗೆ? ಏನ್ ಇವ್ರು ಇಷ್ಟಕ್ಕೆ ಬಂದು ದೌರ್ಜನ್ಯ ಮಾಡೋದು? ಏನ್ ಕೇಳೋರು ಇಲ್ವಾ ಇವರಿಗೆ? ಯಾರು ಕಮಿಷನರ್ ಕರಿ ಏನ್ ಹೇಳೋರು ಕೇಳೋರು ಇಲ್ವಾ ಇವರಿಗೆ? ಏನ್ KGF ಅನಾಮತ ಬಿಟ್ಟಿದ್ದೀರ ಇಲ್ಲ? ಎಲ್ಲ ಕಮಿಷನರ್ ಕರೀರಿ ಅವ್ರನ್ನ. ನೀವು ಬರ್ಬೇಡ್ರಿ, ನೀವು ಬರ್ಬೇಡಿ. ಮಾಡ್ಲಿ ಅಧಿಕಾರಿಗಳು ಬಂದು ಮಾಡ್ಲಿ, ಅಧಿಕಾರಿಗಳು ಬಂದು ಮಾಡ್ಲಿ, ಅಧಿಕಾರಿಗಳು ಬಂದು ಮಾಡ್ಲಿ. ನಿಮ್ ಜಾಗೃತಿ ನೀವು ಮಾಡಿ, ಅಧಿಕಾರಿಗಳು ಬರ್ಲಿ. ನಾವು ಏನೋ ದೌರ್ಜನ್ಯ ಮಾಡೋದು ಬಂದಿಲ್ಲ. ನಾವು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ವಿತೌಟ್ ಇಂಟಿಮೇಷನ್ ಉಳಿದಿದ್ದಾರೆ ಬೋರ್ಡ್ ಅಲ್ಲ. ಬನ್ನಿ ಏನ್ ಮಾಡ್ತೀರಾ? ಅವ್ರು ಕೊಟ್ಟಿಲ್ಲ. ನೀ ಯಾಕೆ ಬರ್ಬೇಕು? ಫಸ್ಟ್ ಇಂಟಿಮೇಷನ್ ಪೋಸ್ಟ್ಪೋನ್ ಮಾಡಿದ್ವಿ, ಪೋಸ್ಟ್ಪೋನ್ ಮಾಡಿದ್ವಿ ಬೇಡ ಅಂತ. ಅವ್ರನ್ನೆಲ್ಲ ಕರೆಯೋರು ನಾವು ಬಂದ್ವಿ. ಈ ತರ ಅದೇ ಅವ್ರು ಅಧಿಕಾರಿಗಳು ಕೇಳ್ತಾರೆ. ನಾನು ಹೇಳೋದು ನೀವು ಹೋಗಿ, ನೀವೆಲ್ಲ ಬರೋಲ್ಲ ಸರ್. ಏಕಾಏಕಿ
ನಾವಲ್ಲ ಇದು ನಾವು 80% ಬಿಡಲ್ಲ. ಪರಿಸ್ಥಿತಿ ಇರಲ್ಲ. ಚಾಲೆಂಜ್ ಕೆಲಸ ಇಟ್ಕೊಡ್ತೀರಾ ಹೋಗ್ಲಿ. ಯಾರೋ ಒಬ್ಬ ಕೆಲಸ ಮಾಡ್ತೀರಾ ಮೊಬೈಲಲ್ಲಿ. ಯಾವ ಭಾಷೆ ಇದ್ದಾನೆ 80% ಯಾವ ಭಾಷೆ ಇರ್ಬೇಕು ಇಲ್ವಾ? ಗೊತ್ತಾ? ಜೀವ ಆರ್ಡರ್ ಕೊಡ್ತೇನೆ. ಜೀವ ಆರ್ಡರ್ ನೀವು ಮಾಡಿಲ್ಲ ಅಂದ್ರೆ ನೀರೇ ಇಲ್ಲ ಆಫೀಸಲ್ಲಿ. ನೀವೆಲ್ಲ ನೋಡ್ತೀನಿ ನಾನು ಚಾಲೆಂಜ್ ಮಾಡಿ. ಯಾರು ಕೇಳೋದು ಇಲ್ವಾ? ಗೋಬರ್ ಕೆಲಸ ಮಾಡ್ತೀನಿ. ನಾನೊಂದ್ ಹೇಳಲ್ಲ, ನಾವೆಲ್ಲ ಇದನ್ನು ಕೈಗೆತ್ಕೊಂಡಿರೋದು. ಕೆಲಸ ಮಾಡ್ರಿ ಕೆಲಸ ಬಾಬು ಈ ಕಡೆ ಬಂದು ನೀವು ರಿಮೂವ್ ಮಾಡಿಸಿ ಬಟ್ ಹೊಡಿಸ್ಬೇಡಿ. ರಿಮೂವ್ ಮಾಡಿಸಿ ನೀವು ಕೆಳಗಡೆ ಎಲ್ಲ ಮಾಡಿದೀವಿ. ಪರ್ಯಾಯ ಇದಿಲ್ಲ. ರಿಮೂವ್ ಮಾಡಿಸಿ ಯೋಗಿತಲ್ಲ ಗೊತ್ತಿಲ್ಲ ಅಂದ್ರೆ ಡ್ಯಾಮೇಜ್ ಮಾಡಬೇಡಿ. ರಿಮೂವ್ ಮಾಡಿಸಿ. ಸರ್ ನೋಡಿ ಸರ್, ಅಧಿಕಾರಿಗಳು ಮಾತ್ರ ಯಾರು ಮಾಡ್ಬೇಕು? ಇವ್ರೇನು ಕಾನೂನಿಗೆ ಆಟ ಬರ್ತಾರೆ ಎಲ್ಲಿ ನೋಡಿದ್ರು.
ನಿಮ್ಮ ಅಧಿಕಾರಿಗಳು ಮಾತ್ರನೇ ಮಾಡಕ್ಕಾಗೋದು, ಮುನ್ಸಿಪಾಲಿಟಿ ಮಾಡಕ್ಕೆ ನಾವು ಊಟ ಬರೋಕೆ ನಮ್ಮ ಯಾರು ನಮ್ಗೆ ಇಶ್ಯೂ ಮಾಡಿಲ್ಲ ನೋಡ್ರಿ, 2 ವರ್ಷಗಳಿಂದ ನಮ್ದು ಸ್ಟೇಷನ್ ಮುಂದೆ ಅಂಗಡಿ ನಮ್ಗೆ ನೋಟಿಸ್ ಇಶ್ಯೂ ಮಾಡಿಲ್ಲ. ಹಂಗ ಮುಟ್ಟಾಕಿದ್ರೆ ನಾವು ಯಾರು ನಾವು ಕೂಡ ಹೌದು ಸರ್, ನಮ್ಗೆ ನೋಟಿಸ್ ಇಶ್ಯೂ ಮಾಡಿಲ್ಲ ಅಲ್ವಾ ಸರ್? ನಮ್ಗೆ ನೋಟಿಸ್ ಇಶ್ಯೂ ಮಾಡಿದ್ರೆ ನಾನೇ ನಮ್ಗೆ ಹೇಳಿಲ್ಲ ಒಟ್ಟಾಗಿ ಮೇಲೆ ಕೊಟ್ಟಿದ್ರೆ ನಾನೇನು ಸರ್ ಹಾಕಿದ್ದೆ. ನೀವು ಬಂದು ದೊಡ್ಡದು ಹಾಕೊಂಡು ಹೇಳಿದ್ರೆ ನಾವು ನಾಳೆ ಎಲ್ಲ ಮಾಡಿ ಕ್ಲೀನ್ ಆಗಿ ಹಾಕ್ಬಿಡ್ತೀನಿ. ನಮ್ಗೆ ರೆಸ್ಪಾನ್ಸ್ ನೀವು ಕೊಟ್ಟಿಲ್ಲ ಅಂದ್ರೆ ಇವಾಗ ಮುಟ್ಟಾಗಿದಲ್ವಾ ಯಾರು ಸರ್? ಅದು ಸರ್ ಇಲ್ಲ, ನೀವು ಹೇಳಿದ್ರೆ ನಾವು ಹೊಸ ಹಾಕ್ಬಿಡ್ತೀನಿ ಅಲ್ವಾ ಸರ್? ನಂಗೆ ಒಟ್ಟಿದ್ರೆ ಯಾರು ಸರ್ ಅದು ಕೊಡೋದು? 2 ವರ್ಷಗಳಿಂದ ಅನುಷ್ಠಾನ ಆಗಿರೋದು, ಇದುವರೆಗೂ ಯಾರು ಪಾಲಿಸಿಲ್ಲ ಸರ್. ಕ್ಲೀನ್ ಇಲ್ಲ, ಕಾಣಿಸ್ತಾ ಇಲ್ಲ. ಕನ್ನಡನೇ ಇಲ್ಲ ಅಲ್ಲಿ ಸರ್. ನೋಡಿ ಅಲ್ಲಿ ಇದೆಯಾ ಕನ್ನಡ? ಕನ್ನಡ ಇದೆ ಅಂದ್ರೆ ಅಲ್ಲಿ ಕರ್ನಾಟಕದಲ್ಲಿ ನೋಡಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ, ಕನ್ನಡ ಇಲ್ಲ. ಇದು ಎಲ್ಲಿದೆಯಪ್ಪ? ಕರ್ನಾಟಕದಲ್ಲಿ ನಮ್ಮ ಹತ್ರ ಗಲಾಟೆ ಮಾಡಕ್ ಬರ್ತೀಯಲ್ಲ. ಕೂಲ್ ಕಾಪಿ ಅಂತ ಹಾಕೊಂಡು 5% ಇಲ್ಲ ಅಲ್ಲಿ. ಅಲ್ಲಲ್ಲಿ ಕೂಲ್ ಕಾಪಿ ತಿಂಗಳಾಗಿದೆ ಕರ್ನಾಟಕ ಸರ್ಕಾರ ಮಾಡಿರೋದು. ಒಂದೇ ಒಂದು ಮಾತು ಬಂದು ಹೇಳಿದ್ರು ನೋಡ್ರಿ, 3 ಮೀಟಿಂಗ್ ಆಗಿದೆ. 3 ಮೀಟಿಂಗ್ ಇದೆ. ಅವರು ನಾವೇನು ಇವತ್ತು ಇದು ಮಾಡ್ಬೇಕು ಮೀಟಿಂಗ್ ಒಂದು ನೋಟಿಸ್ ಎಲ್ಲಿ ಕೊಟ್ಟರು? ಅಕ್ನಾಲೇಜ್ಮೆಂಟ್ ಏನಿಲ್ಲ, ನನಗೆ ಗೊತ್ತಿಲ್ಲ. ಅವ್ರು ಕೊಟ್ಟಿದ್ದೀವಿ ಅಂದ್ರೆ ಸರ್ ನಾವು ಚೇಂಜ್ ಮಾಡ್ಕೊಳ್ತೀವಿ ಅಂದ್ರೆ ತಿಳ್ಕೋಬೇಕು. ಎಲ್ಲ ತೆಗಿತೀನಿ, ಓಪನ್ ಮಾಡ್ತೀನಿ. ಏನಿರಲ್ಲ ಅಲ್ಲಿ ಏನಿರಲ್ಲ ಸರ್. ಒಂದು ಲಕ್ಷ ಎಲ್ಲ ತೆಗಿತೀನಿ. ಅದು ಎಲ್ಲ ಫಿಟ್ಟಿಂಗ್ ಮಾಡ್ತಿದ್ದಾರೆ. 100% ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀಯ. ಅದನ್ನ ಮಾಡತ್ತ ಹೇಳ್ತಾ ಇಲ್ಲ. ಅವ್ರಿಗೆ ಬಂದ್ಬಿಟ್ಟು ಲೈಟಿಂಗ್ ಇದೆ ಅಲ್ವಾ, ಟೈಮ್ ಇದೆ ರಿಮೂವ್ ಮಾಡ್ಬಿಡಿ ನೀವು. நடந்திருக்கிற விஷயம், அதாவது கவர்மெண்ட் ரூல் இருக்குது 60-40 வந்து கன்னடா 60 இருக்கணும், 40 வந்து அதர் லாங்குவேஜ் இருக்கணும்னு கவர்மெண்ட் ரூல் இருக்கு. அதை நம்ம வரவேற்கிறோம். அது வந்து எல்லாரும் வந்து பாலனை பண்ணணும், அது நியாயம். ஆனால் கடைக்காரங்களுக்கு வந்து நோட்டீஸ் கொடுக்காத
அவங்களுக்கு இன்டிமேஷன் கொடுக்காத அவங்க வந்து தௌர்ஜன்யமா வந்து இந்த மாதிரி வந்து வாலண்டியா உடைக்கிறது வந்து இது அராஜகமான விஷயம். இதை வந்து அதிகாரிகளை வந்து வன்மையா கண்டிக்கிறோம். கவர்மெண்ட்டுக்கு வந்து கவர்மெண்ட் நோட்டீஸ் வந்து இஷ்யூ பண்ணணும். இஷ்யூ பண்ண பிறகு அவங்க கிட்ட இருந்து 10 ஒரு வாரம் 15 நாள் டைம் கொடுத்துட்டு அதுக்குள்ள உடைக்கலனாக்கா அதை மாத்தலைனாக்கா நீங்க ஆக்ஷன் எடுங்க. நீங்க டைரக்டா ஒரேடியா வந்து எடுக்கிறது வந்து இது ரொம்ப சரியில்லை, நியாயம் இல்லை. முனிசிபாலிட்டி ஆபீசர்ஸ்க்கு அதிகாரிங்க பண்றது அக்கிரமம் ಇಲ್ಲ. ಸುಳ್ಳು. ಅಂಗಡಿ ಅವ್ರಿಗೆ ಕೊಟ್ಟಿದ್ರೆ ಎಲ್ಲಿ ಅಕ್ನಾಲೆಜ್ಮೆಂಟ್ ತೋರಿಸಿ. ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನೋಟಿಸ್ ಇಶ್ಯೂ ಮಾಡಲಿಲ್ಲ. ನೋಟಿಸ್ ಇಶ್ಯೂ ಮಾಡಿ ಅಕ್ನಾಲೆಜ್ಮೆಂಟ್ ತಕೊಳ್ಳಿ. ಅವ್ರಿಗೆ ಒಂದು ಟೈಮ್ ಕೊಡಿ. ಟೈಮ್ ಕೊಟ್ಟು ಅವ್ರು ಮಾಡಿಲ್ಲ ಅಂದ್ರೆ ನೀವು ಬಂದು ಮಾಡಿ, ನಿಮ್ ಕೆಲಸ ಮಾಡಿ. ಇದು ಮಾಡೋದು ಸರಿ ಇಲ್ಲ. ಮಾಡ್ಬೇಕಾದ್ರೆ ಏನೇನೋ ಇದೆ ಅದೆಲ್ಲ ಮೆಡಿಕಲ್ ನೋಡಿ ಎಷ್ಟು ಪರ್ಸೆಂಟೇಜ್ ಇದೆ ಇಲ್ಲಿ ನೋಡಿ. ಸ್ವಾತಿ ಮೆಡಿಕಲ್ ನೋಡಿ ಪರ್ಸೆಂಟೇಜ್ ನೋಡಿ. ಅದನ್ನ ಯಾಕೆ ಬಿಟ್ರಿ? ಇಂಗ್ಲಿಷ್ ಅಲ್ಲಿ ಯಾಕೆ ಮಾಡಿಲ್ಲ? ನಾವು ಒಂದು ಮೀಟಿಂಗ್ ಮಾಡ್ತೀವಿ, ನೀವು ಒಂದು ಮೀಟಿಂಗ್ ಮಾಡಿ. ನಾವು ಒಂದು ಮೀಟಿಂಗ್, ನೀವು ಒಂದು ಮೀಟಿಂಗ್ ಮಾಡೋಣ. ಮೀಟಿಂಗ್ ಕೊಟ್ಟು ಬರ್ಲವಾ? ಮೀಟಿಂಗ್ ಬರ್ಲವಾ? ಮೀಟಿಂಗ್ ಕೊಟ್ಟು ನಮಗೆ ಅವ್ರಿಗೆ ಬುದ್ಧಿ ಇಲ್ವಾ? ಇದು 60% ಕನ್ನಡ ಇರೋದು ಪೊಲೀಸ್ ಸ್ಟೇಷನ್ ಹತ್ರ. ಅದು 60% ಇದಾ ಹೇಳಿ? ಅವ್ರಿಗೆ ಯಾರು ನಮ್ಗೊಂದು ನ್ಯಾಯಮ್ಮ? ಕಾನೂನು ರೀತಿ ಮಾಡಿ ಯಾವನು ಬೇಡ ಎಲ್ಲಾರು ಕೋರ್ಟ್ ಮಾಡ
இப்படிங்க இது சார் ಇದೇ ಬಿಡು ಆಮೇಲೆ ಸಾಕು ಇಲ್ಲೇ ಬಿಡೆ ಎಲ್ಲ ಕೊಟ್ಟಿದ್ದೀವಿ ಕೊಡಿ ಸರ್ ಎಲ್ಲ ನೋಡಿ ಅಂಗಡಿ ಹೊರಟಿದ್ದೀವಿ ಮೈಕಿಂಗ್ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಅರ್ಥ